ಕ್ರಿಯಾಶೀಲಗೊಳಿಸುತ್ತೆ. ಆರೋಗ್ಯವಂತವಾದ ಶಕ್ತಿಯನ್ನು ಇದು ಶರೀರಕ್ಕೆ ತುಂಬುತ್ತದೆ. ಇದೆಲ್ಲ ಒಳಗಿನ ಸಾಫ್ಟ್ವೇರ್ ಸಮಸ್ಯೆಗಳಿವೆಲ್ಲ, ಆ ಸಾಫ್ಟ್ವೇರ್ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಪ್ರಾಣಾಯಾಮಕ್ಕೆ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇದೆ. ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ ಇಂಬ್ಯಾಲೆನ್ಸ್ ಆಗಿರ್ತವೆ, ಅವು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ನಮ್ಮ ಮಾನಸಿಕ ಒತ್ತಡಗಳನ್ನು ದೂರ ಮಾಡಿ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಮ್ಮ ಹೈಟ್ ಇನ್ಕ್ರೀಸ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೆ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ದಿನ ಹೈಟನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಯೋಗವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಹೈಟ್ ಇನ್ಕ್ರೀಸ್ ಆಗಬೇಕಂತ ಹೇಳಿದರೆ ಮುಖ್ಯವಾಗಿ ಕ್ಯಾಲ್ಸಿಯಂ ಭಾಳ ಅಗತ್ಯ. ಹಾಗೆ ಕ್ಯಾಲ್ಸಿಯಂ ನಾವು ಸಮರ್ಪಕವಾಗಿ ತೆಗೆದುಕೊಂಡಾಗಲೂ ಸಹ ಹೈಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂದರೆ ಶರೀರದಲ್ಲಿ ಒಂದು ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ ಇಂಬ್ಯಾಲೆನ್ಸ್ ಆಗಿರ್ತವೆ, ಅವು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತದೆ. ಹಾಗೆ ಈ ಶರೀರದ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು, ಇನ್ವ್ಯಾಲೆಂಟ್ರಿ ಫಂಕ್ಷನ್ಸಿನ ವ್ಯತ್ಯಾಸವನ್ನು ಸರಿಪಡಿಸ್ತಕ್ಕಂಥ ಒಂದು ಅದ್ಭುತ ಪರಿಹಾರ ಮಾರ್ಗ ಅಂತ ಹೇಳಿದರೆ ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮ. ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡೋದು ಈಗ ನೋಡ್ಕೊಂಡು ಬರೋಣ. ನಮ್ಮದು ಸೂರ್ಯ ನಮಸ್ಕಾರದ ವಿಡಿಯೋ ಇದೆ ನೋಡಿ, ಇಲ್ಲಿ ಹಾಕಿ. ಹೀಗೆ ಸೂರ್ಯ ನಮಸ್ಕಾರ ಒಂದು ದಿನಕ್ಕೆ 24 ರೌಂಡ್ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಾರೆ ಅವರು ತೂಕ ಮತ್ತು ಗಾತ್ರ ಎಲ್ಲರೂ ಬ್ಯಾಲೆನ್ಸ್ ಆಗಿರ್ತದೆ. ಹೈಟ್ ಆ್ಯಂಡ್ ವೇಟ್ ಸಮತೋಲನ ಸ್ಥಿತಿಯಲ್ಲಿರ್ತದೆ. ಸೂರ್ಯ ನಮಸ್ಕಾರ ನಮ್ಮ ಹೈಟನ್ನು ಮತ್ತು ವೇಟನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ವ್ಯಾಯಾಮ. ಇದನ್ನು ಮಾಡೋದ್ರಿಂದ 84 ಆಸನಗಳನ್ನು ಮಾಡಿದಷ್ಟು ಶಕ್ತಿ ನಮ್ಮ ಶರೀರಕ್ಕೆ ಬರ್ತದೆ. ಹಾಗೂ ಇದು ನಮ್ಮ ಇಡೀ ಶರೀರದ ಎಲ್ಲ ಅವಯವಗಳನ್ನು ಕೂಡ ಚುರುಕುಗೊಳಿಸುತ್ತೆ, ಕ್ರಿಯಾಶೀಲಗೊಳಿಸುತ್ತೆ. ಆರೋಗ್ಯವಂತವಾದ ಶಕ್ತಿಯನ್ನು ಇದು ಶರೀರಕ್ಕೆ ತುಂಬುತ್ತದೆ. ಅದಕ್ಕೆ ಸೂರ್ಯ ನಮಸ್ಕಾರ ಬೆಸ್ಟು. ಆಮೇಲೆ ಹೈಟ್ ಇನ್ಕ್ರೀಸ್ ಮಾಡಲಿಕ್ಕೆ ಕಪಾಲಭಾತಿ ಪ್ರಾಣಾಯಾಮ ಒಳ್ಳೆಯದು. ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಮಾಡಿ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ದೀರ್ಘವಾಗಿ 2 ಬಾರಿ ಶ್ವಾಸ ತೆಗೆದುಕೊಂಡು ಬಿಡಿ. 3ನೇ ಬಾರಿ ಶ್ವಾಸ ತೆಗೆದುಕೊಂಡು ಬಲಗಡೆ ಮೂಗನ್ನು ಮುಚ್ಚಿ ಎಡಗಡೆಯಿಂದ ಶ್ವಾಸ ಬಿಡಿ. ಎಡಗಡೆ ಶ್ವಾಸ ತೆಗೆದುಕೊಳ್ಳಿ, ಬಲಗಡೆ ಬಿಡಿ, ಬಲಗಡೆ ತೆಗೆದುಕೊಳ್ಳಿ, ಎಡಗಡೆ ಬಿಡಿ. ಹೀಗೆ ಇದೇನು ಕಪಾಲಭಾತಿ ಅನುಲೋಮ ವಿಲೋಮ ಹೇಗೆ ಸಾಧ್ಯ ಹೈಟ್ ಇನ್ಕ್ರೀಸ್ ಮಾಡಲಿಕ್ಕೆ ಅನ್ನೋ ಡೌಟ್ ನಿಮಗೆ. ನಾನು ಹೇಳಿದ್ನಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಸಮಸ್ಯೆ ಬಂದಿರ್ತದೆ. ಹಾಗೂ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳಲ್ಲಿ ವ್ಯತ್ಯಾಸ ಆಗಿ ಈ ಸಮಸ್ಯೆ ಬಂದಿರುತ್ತೆ ಅಂತ ಹೇಳಿದ್ನಲ್ಲ. ಒಳಗಿನ ಸಾಫ್ಟ್ವೇರ್ ಸಮಸ್ಯೆಗಳಿವೆಲ್ಲ, ಆ ಸಾಫ್ಟ್ವೇರ್ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಪ್ರಾಣಾಯಾಮಕ್ಕಿದೆ. ಹಾರ್ಡ್ವೇರಿನ ಸಮಸ್ಯೆಗಳಿಗೆ ಸೂರ್ಯ ನಮಸ್ಕಾರ, ಸಾಫ್ಟ್ವೇರಿನ ಸಮಸ್ಯೆಗಳಿಗೆ, ಶರೀರದ ಸಾಫ್ಟ್ವೇರಿನ ಸಮಸ್ಯೆಗಳಿಗೆ ಪ್ರಾಣಾಯಾಮ. ಇವೆರಡು ಪ್ರಾಣಾಯಾಮ. ಕಪಾಲಭಾತಿ ಒಂದು 10 ನಿಮಿಷ ಮಾಡಿ, ಅನುಲೋಮ ವಿಲೋಮ ಪ್ರಾಣಾಯಾಮ ಒಂದು 15 ನಿಮಿಷ ಮಾಡಿ. ಈ ಪ್ರಾಣಾಯಾಮಗಳ ಬಗ್ಗೆನೇ ಅರ್ಧ ಗಂಟೆ ವಿಡಿಯೋ ಮಾಡಿದ್ದೇವೆ ನಾವು, ಇದರ ವಿಜ್ಞಾನದ ಬಗ್ಗೆ. ಅದಕ್ಕೆ ವೈದ್ಯ ಶ್ರೀ ಚನ್ನಬಸವಣ್ಣ ಅನ್ನುವ ಚಾನಲ್ನಲ್ಲಿ ಮತ್ತು ಶ್ರೀಗಂಗಾ ಯೋಗ ಅನ್ನುವ ಚಾನಲ್ನಲ್ಲಿ ಈ ಪ್ರಾಣಾಯಾಮ ಇದ್ದಾವೆ. ವೈದ್ಯ ಶ್ರೀ ಚನ್ನಬಸವಣ್ಣ ಕಪಾಲಭಾತಿ ಪ್ರಾಣಾಯಾಮ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿದರೆ ಆ ವಿಡಿಯೋ ನಿಮಗೆ ಸಿಗ್ತವೆ. ಅದನ್ನು ನೋಡಿ ಈ ಪ್ರಾಣಾಯಾಮದಿಂದ ಎಷ್ಟೆಲ್ಲ ಒಳ್ಳೆಯ ಲಾಭಗಳಿದ್ದಾವೆ ಅನ್ನೋದನ್ನು ತಾವು ತಿಳ್ಕೊಬೋದು. ಆಮೇಲೆ ಭ್ರಾಮರಿ ಪ್ರಾಣಾಯಾಮನೂ ಕೂಡ ಒಳ್ಳೆಯದು. ಹೀಗೆ ಇದು ಭ್ರಾಮರಿ ಪ್ರಾಣಾಯಾಮ. ಇದು ಸಹ ನಮ್ಮ ಮಾನಸಿಕ ಒತ್ತಡಗಳನ್ನು ದೂರ ಮಾಡಿ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಮ್ಮ ಹೈಟ್ ಇನ್ಕ್ರೀಸ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಈ ಸೂರ್ಯ ನಮಸ್ಕಾರ, ಇವಿಷ್ಟು ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಒಂದು 5ರಿಂದ 10 ನಿಮಿಷ ಮಾಡಿ. ಇದನ್ನು ಮಾಡ್ತಾ ಹೆಚ್ಚು ಕ್ಯಾಲ್ಸಿಯಂ ಇರತಕ್ಕಂಥ ಫುಡ್ಗಳನ್ನು, ಹಣ್ಣುಗಳಲ್ಲಿ ಯಾವುದು ಅಂದರೆ ಸೀತಾಫಲ ಆಗಿರ್ಬೋದು, ಮತ್ತು ಪೇರು ಹಣ್ಣು ಅಂತ ಕರೀತಾರೆ, ಗೋವಾ, ಅದನ್ನು ಚೇಪೆಕಾಯಿ ಅಂತ ಕರೀತಾರೆ, ಅದಾಗಿರ್ಬೋದು. ಆಮೇಲೆ ಬಾಳೆಹಣ್ಣಾಗಿರ್ಬೋದು, ಆಮೇಲೆ ಕಲ್ಲಂಗಡಿ ಹಣ್ಣಿನ ಬೀಜ ಆಗಿರ್ಬೋದು,
ಆಮೇಲೆ ಕುಂಬಳಕಾಯಿ ಬೀಜ ಆಗಿರ್ಬೋದು, ಅದರ ಜೊತೆಗೆ ಹಣ್ಣುಗಳಲ್ಲಿ ಈ ಸೀತಾಫಲ ಮತ್ತು ರಾಮಫಲ ಆಗಿರ್ಬೋದು, ಇವೆಲ್ಲ ಹಣ್ಣುಗಳು ಕ್ಯಾಲ್ಸಿಯಂ ಇಂದ ತುಂಬ ರಿಚೆಸ್ಟ್ ಒಂದು ವ್ಯವಸ್ಥೆಯನ್ನು ಹೊಂದಿರ್ತವೆ, ಕ್ಯಾಲ್ಸಿಯಂ ಅಂಶಗಳನ್ನು. ಅದನ್ನು ಸೇವನೆ ಮಾಡಿದ್ರೆ ಹೈಟ್ ಇನ್ಕ್ರೀಸ್ ಆಗಲಿಕ್ಕೆ ಒಳ್ಳೆಯದಾಗುತ್ತೆ. ಮತ್ತು 1 ಗ್ರಾಮ್ನಷ್ಟು ಸುಣ್ಣವನ್ನು ಬೆಳಗ್ಗೆ ಈ ಹಣ್ಣುಗಳ ಜೊತೆಗೆ ಅಥವಾ ಜ್ಯೂಸಿನ ಜೊತೆಗೆ ಸೇವನೆ ಮಾಡೋದ್ರಿಂದ ಹೈಟ್ ಇನ್ಕ್ರೀಸ್ ಆಗುತ್ತೆ, ಯಾಕೆಂದರೆ ಸುಣ್ಣದಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇದೆ. ಆಮೇಲೆ ತರಕಾರಿಗಳಲ್ಲಿ ಎಲ್ಲ ರೀತಿಯ ತರಕಾರಿಗಳಲ್ಲೂ ಕೂಡ ಕ್ಯಾಲ್ಸಿಯಂ ಯಥೇಚ್ಛವಾಗಿ ನಿಮ್ಗೆ ಸಿಗ್ತದೆ. ತರಕಾರಿಗಳನ್ನು ಸಮ ಪ್ರಮಾಣದಲ್ಲಿ ಸಮತೋಲನದಲ್ಲಿ ಆಹಾರದಲ್ಲಿ ಸೇವನೆ ಮಾಡೋದು, ತರಕಾರಿಗಳ ಜ್ಯೂಸ್ಗಳನ್ನ ಸೇವನೆ ಮಾಡೋದು ಒಳ್ಳೆಯದು. ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಏನಂತ ಹೇಳಿದ್ರೆ ಮೆಂತ್ಯ ಸೊಪ್ಪು, ಇದರಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಅಂಶ ಇರ್ತದೆ. ಆ ಸೊಪ್ಪುಗಳನ್ನು ಜ್ಯೂಸ್ ರೂಪದಲ್ಲಿ ಅಥವಾ ಪಲ್ಯದ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಹೈಟ್ ಇನ್ಕ್ರೀಸ್ ಆಗಲಿಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ. ದಾಳಿಂಬೆ ಹಣ್ಣನ್ನು ಕೂಡ ಸೇವನೆ ಮಾಡೋದು ಕ್ಯಾಲ್ಸಿಯಮಿಗೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ, ಅದು ಕೂಡ ಹೈಟ್ ಇನ್ಕ್ರೀಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಮನೆಮದ್ದುಗಳ ವಿಚಾರ. ಮತ್ತು ಆಯುರ್ವೇದದಲ್ಲಿ ಅಶ್ವಗಂಧ ಚೂರ್ಣ ಅಂತ ಸಿಗುತ್ತೆ, ಆ ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ಕೂಡ ಹೈಟ್ ಇನ್ಕ್ರೀಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. 1 ಚಮಚ ಬೆಳಿಗ್ಗೆ 1 ಚಮಚ ಸಾಯಂಕಾಲ ಹಾಲಿನ ಜೊತೆಗೆ ಸೇವನೆ ಮಾಡಿ ನಿಮ್ಮ ತೂಕವು ಕೂಡ ಸಮತೋಲನವಾಗಿರ್ತದೆ ಮತ್ತು ಹೈಟು ಕೂಡ ಇನ್ಕ್ರೀಸ್ ಆಗಲಿಕ್ಕೆ ಅದು ಅಶ್ವಗಂಧ ಕ್ಷೀರಪಾಕ ಅಂತ ಹೇಳ್ತಾರೆ, ಅದಕ್ಕೆ ಅದು ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಚಾರವನ್ನು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಸ್ಫೂರ್ತಿಯಾಗುತ್ತೆ. ಆಮೇಲೆ 5 ದಿನ ಆರೋಗ್ಯ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ 100 ವರ್ಷ ಆರೋಗ್ಯ ಮತ್ತು ನೆಮ್ಮದಿಯಿಂದ ಇರಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ಪ್ರಾಣಾಯಾಮ, ಧ್ಯಾನ, ಯೋಗ ಇವನ್ನೆಲ್ಲ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನಾವೇ ಸ್ವತಃ ಖುದ್ದಾಗಿ ನಿಮಗೆ ತಿಳಿಸ್ಕೊಡ್ತೇವೆ. ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.